ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ, ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರು ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ನಿಮ್ಮ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನೀವು ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಆದಿಕಾಂಡ 3ನೇ ಅಧ್ಯಾಯ 8ರಿಂದ. ಆದಿಕಾಂಡ 3ನೇ ಅಧ್ಯಾಯ 8ರಿಂದ ನಿನ್ನೆವರೆಗೆ ನಾವು ತಿಳ್ಕೊಂಡಿದ್ದೇವೆ. ದೇವರ ಮಾತನ್ನ ಕೇಳದೆ ಆದಾಮನು ಕೂಡ ಅವ್ವಳ ಮಾತನ್ನ ಕೇಳಿ ಆದಾಮನ ಹೆಂಡತಿಯ ಗಂಡನನ್ನು ಕೂಡ ವಂಚಿಸಿದಳು. ಅವರಿಬ್ಬರು ಏನಾಯ್ತು ಅಲ್ಲಿ ಅವರ ಪಾಪ ಅರ್ಥ ಆಯಿತು. ಸೈತಾನನ ಮಾತು ಕೇಳಿ ಪಾಪ ಅವರಿಗೆ ಅರ್ಥವಾಯಿತು, ಪಾಪಕ್ಕೆ ಹೋದರು ಎಂಬುದಾಗಿ. ಇವತ್ತೀಗ ಆದಿಕಾಂಡ 3:8ರಿಂದ ಮುಂದುವರಿಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಪ್ಪಳವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಏನ್ ಮಾಡಿದ್ರು, ಆ ದಿವಸ ಆದಾಮ ಹವ್ವಳನ್ನ ಏನ್ ಮಾಡಿದ್ರು, ತೋಟಕ್ಕೆ ಬಿಟ್ಟರು. ಆಮೇಲೆ ಅದೇ ದಿವಸ ಸಾಯಂಕಾಲ ಮತ್ತೆ ಅವರನ್ನ ಹುಡುಕಿಕೊಂಡು ಹೋಗ್ತಾ ಇದ್ದಾರೆ. ಅದೇ ಸ್ಥಳಕ್ಕೆ, ಇಲ್ಲಿ ಏದೇನ್ ತೋಟದಲ್ಲಿ ಅವರನ್ನ ಬಿಟ್ಟ ಸ್ಥಳಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರಪ್ಪ, ಇವ್ರನ್ನ ನೋಡೋದಂತ ಸಂಜೆಯ ಸಮಯ, ಅಂದರೆ ತಂಗಾಳಿಯ ಸಮಯ, ಸಂಜೆಯ ಸಮಯದಲ್ಲಿ. ಆಗ ದೇವರು ಬರ್ತಾ ಇರೋ ಶಬ್ದವನ್ನ ಕೇಳಿ ಇವರು ಮರದ ಮರೆಯಾಗಿ ಅಡಗಿಕೊಂಡರು. ಯಾಕೆ ಅಡಗಿಕೊಂಡರು? ಮೊದಲು ಇವರು ಬೆತ್ತಲೆಯಾಗಿದ್ದರೂ ನಾಚಿಕೊಳ್ಳಲಿಲ್ಲ ಎಂಬುದಾಗಿ ಇದನ್ನು ನಾವು ಹಿಂದೆ ತಿಳ್ಕೊಂಡಿದ್ದೇವೆ ನಿನ್ನೆ ಸಂದೇಶದಲ್ಲಿ. ಆದರೆ ಯಾವಾಗ ಸೈತಾನನ ಮಾತನ್ನ ಕೇಳಿದ್ರೋ, ಸೈತಾನ ಆಹಾರವನ್ನು ತಿಂದರೋ, ಪಾಪಕ್ಕೆ ಹೋದರೂ ಇವರು ಒಬ್ಬೊಬ್ಬರ ಮರ್ಮಾಂಗಗಳು ಒಬ್ಬೊಬ್ಬರಿಗೆ ಕಾಣಿಸತೊಡಗಿದವು. ಇವರಿಗೆ ನಾಚಿಕೆಯಾಯಿತು. ಆದ್ದರಿಂದ ಇವರು ಏನು ಮಾಡಿದ್ರು, ಹೋಗಿ ಅಡಗಿಕೊಂಡರು. ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಯಾವಾಗ ಪ್ರತಿ ದಿವಸ ಸಾಯಂಕಾಲ ಕೂಡ ನಮ್ಮನ್ನು ದೇವರು ನೋಡೋವನಾಗಿದ್ದಾನೆ. ಅದಕ್ಕೆ ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಬೇಕು ಅಂತ ಹೇಳುವಂಥದ್ದು. ಗಂಡ ಹೆಂಡತಿ ಮಕ್ಕಳೆಲ್ಲ ಸೇರಿಕೊಂಡು ಪ್ರಾರ್ಥನೆ ಮಾಡಬೇಕು. ಪ್ರತಿ ದಿವಸ ಪ್ರತಿ ಮನುಷ್ಯರನ್ನು ಕೂಡ ದೇವರು ನೋಡೋವನಾಗಿದ್ದಾನೆ. ಆದರೆ ಇಲ್ಲಿ ಅವರು ಅಡಗಿಕೊಂಡ್ರು. ನಾಚಿಕೆ. ಯಾಕೆ ನಾಚಿಕೆ? ದೇವರ ಮಾತನ್ನು ಕೇಳದೆ ಇವರು ಪಾಪಕ್ಕೆ ಹೋದರು. ಆಗ ಅಲ್ಲಿ ನಾಚಿಕೆ ಸ್ವಭಾವ ಬಂತು. ಹಾಗೆ ಇವತ್ತು ಕೂಡ ನೋಡಿ, ಅಲ್ಲಿ ಏನಾಯಿತು, ಮನುಷ್ಯರು ಪ್ರತಿಯೊಬ್ಬರ ಅವರವರ ಅಂಗಾಂಗಗಳನ್ನು ಮುಚ್ಚಿಕೊಳ್ಳಲು ದೇವರು ಏನು ಮಾಡಿದ್ದಾರೆ, ಬಟ್ಟೆಯನ್ನು ಕೊಟ್ಟಿದ್ದಾರೆ. ಆಗ ಮೊದಲು ಏನಾಗಿತ್ತು, ಅವರು ಚರ್ಮದ ಅಂಗಿಗಳನ್ನು ತೊಡಿಸಿದರು ಎಂಬುದಾಗಿ ನಾವು ಮುಂದೆ ನೋಡ್ಕೊಳ್ಬಹುದು. ಚರ್ಮವನ್ನು ಅಂಗಿ ಹೊಡೆದು ಗಂಡ ಹೆಂಡತಿಗೆ ತೊಡಿಸಿದರು. ಈಗ ಅದು ಬರ್ತಾ ಬದಲಾಗಿ ಬಟ್ಟೆ ಅವರವರ ಅಂಗಾಂಗಗಳನ್ನು ಮುಚ್ಚಿಕೊಳ್ಳಲು ಕಾರಣ ಮನುಷ್ಯರಲ್ಲಿ ಪಾಪ ತುಂಬಿದೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಾಚಿಕೆ ಸ್ವಭಾವ ಯಾವುದಕ್ಕೆ ಬಂತು? ಇವತ್ತು ಪಾಪ. ಮನುಷ್ಯರು ನಮ್ಮ ತಂದೆ ತಾಯಿ ಮಾಡಿದಂಥ ಪಾಪ ಇವತ್ತು ಕೂಡ ಮನುಷ್ಯರಿಗೆ ಮುಂದುವರಿಯುತ್ತಲೇ ಬಂದಿದೆ. ಅಡಗಿಕೊಂಡರು ಅವರು ದೇವರ ಸಪ್ಪಳವನ್ನು ಕೇಳಿ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ, ದೇವರ ಮಾತನ್ನು ಕೇಳಿ ಏನು ಮಾಡ್ತಾ ಇದ್ದಾರೆ, ದೇವರ ವಾಕ್ಯವನ್ನು ಕೇಳಿದ್ರು ಕೇಳೋದಿಲ್ಲ, ಸಭೆಗೂ ಬರುವುದಿಲ್ಲ, ಒಳ್ಳೆ ಮಾತುಗಳನ್ನು ಕೇಳೋದಿಲ್ಲ, ಗ್ರಂಥಗಳನ್ನು ಓದುವುದಿಲ್ಲ. ಬದಲಾಗಿ ಬೇಡ 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 ಅಂತ ದೂರ ಹೋಗ್ತಾರೆ. ಅಥವಾ ಹೇಳದಿದ್ರು ಆಯ್ತು ಅಂತೇಳಿ ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡಿಕೊಂಡು ದೂರ ಇವರು ಹೋಗ್ತಾ ಇದ್ದಾರೆ ದೇವರಿಂದ. ಕಾರಣ ಯಾಕೆ ಅಂದರೆ ಪಾಪಮಯ ಜೀವಿತ. ಇವರು ಕೂಡ ದೇವರಿಂದ ಇವತ್ತು ಅನೇಕರು ಇದೇ ರೀತಿ ಅಡಗಿಕೊಳ್ತಾ ಇದ್ದಾರೆ. 9ನೇ ವಚನ. ಯೆಹೋವ ದೇವರ ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನೆಲ್ಲ ಎಂದು ಹೆದರಿ ಅಡಗಿಕೊಂಡೇನು ಅಂದನು. ನೋಡಿ, ಅಲ್ಲಿ ಅವರು ಏದೇನ್ ತೋಟದಲ್ಲಿ ಬಿಟ್ಟ ಸ್ಥಳದಲ್ಲಿ ಸಾಯಂಕಾಲ ದೇವರು ಹೋದಾಗ ಅಲ್ಲಿ ಇಲ್ಲ. ಆದರೆ ಆ ಆದಾಮನನ್ನ ದೇವರು ಸೃಷ್ಟಿ ಮಾಡಿದಂಥ ಮನುಷ್ಯನಾದ ಆದಾಮನ ಎಲ್ಲಿರ್ತೀಯಪ್ಪ ನೀನು ಅಂತ ಕೇಳುವಾಗ ನಾನು ಬೆತ್ತಲೆಯಾಗಿದ್ದೇನೆ ಅಂತೇಳಿ ಇವನು ದೇವರ ಪ್ರಶ್ನೆಗೆ ಉತ್ತರ ಮಾಡ್ತಾ ಇದ್ದಾನೆ. ಯಾರೋ? ಆದಾಮ. 11ನೇ ವಚನ.
ಅಲ್ಲ 10 ಕೂಯಿಕೆಗಳು ಹೌದು 10 ಆಯ್ತು. 11 ಅದಕ್ಕಾತನು ನೀನು ಬೆತ್ತಲೆಯಾಗಿದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ನೀನು ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಹಣ್ಣನ್ನು ತಿಂದೆಯಾ ಎಂದು ಕೇಳಲು. ನೋಡಪ್ಪ, ಆಗ ನಿನಗೆ ನೀನು ಬೆತ್ತಲೆಯಾಗಿದ್ದಿ ಅಂತ ನಿನಗೆ ತಿಳಿಸಿದ್ಯಾರು? ನಾನು ಹೇಳಲಿಲ್ಲ, ನೀನು ಬೆತ್ತಲೆಯಾಗಲಿಲ್ಲ. ನಾನು ತಿನ್ಬೇಡ ಅಂತ ಹೇಳಿದ ಮರದ ಹಣ್ಣನ್ನು ನೀನು ತಿಂದಿದ್ದೀಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ ಯಾರದಲ್ಲಿ ಆ ಸೈತಾನನ ಮಾತನ್ನು ನೀನು ಕೇಳಿದ್ದೀಯಾ? ಸೈತಾನನ ಆಹಾರ ಪದಾರ್ಥಗಳು, ಕೆಟ್ಟ ಕೆಟ್ಟ ಆಹಾರ ಪದಾರ್ಥಗಳು ಮತ್ತು ಸೈತಾನನ ಮಾತನ್ನು, ಅಂದರೆ ಈಗ ಈ ಲೋಕದಲ್ಲಿ ಕೆಟ್ಟವರ ಮಾತು, ಕೆಟ್ಟವರ ಆಹಾರ ಪದಾರ್ಥಗಳನ್ನು ನೀನು ತಿಂದಿದ್ದೀಯಾ ಎಂಬ ಒಂದು ಪ್ರಶ್ನೆ ಇದು ಇವತ್ತು ನಮ್ಮ ಜೀವಿತಕ್ಕೂ ಕೂಡ ಬರುತ್ತದೆ. ಹಾಗೆ ಆದಾಮನನ್ನು ಪ್ರಶ್ನೆ ಮಾಡಿದಾಗೆ ನಮ್ಮನ್ನು ಕೂಡ ದೇವರು ಏನು ಮಾಡ್ತಾ ಇದ್ದಾರೆ ಇವತ್ತು? ನನ್ನ ಮಾತನ್ನು ಕೇಳದೆ ನನ್ನ ಮಾತಿಗೆ ವಿರೋಧವಾಗಿ ನೀನು ನಡ್ಕೊಂಡಿದ್ದೀಯಾ ಅಂತ ಇದರ ಪ್ರಶ್ನೆ ಎಂದು ಕೇಳಲು 12ನೇ ವಚನ, ಆ ಮನುಷ್ಯನು ನನ್ನ ಜೊತೆಯಲ್ಲಿ ಇರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯು ಈ ಮರದ ಹಣ್ಣನ್ನು ನನಗೆ ಕೊಟ್ಟಲು ನಾನು ತಿಂದೆನು ಎಂದು ಹೇಳಿದನು. ನೋಡಿ, ಅಲ್ಲಿ ಏನು ಮಾಡ್ತಾ ಇದ್ದಾನೆ? ಆದಾಮ ಹೆಂಡತಿ ಮಾಡಿದ ತಪ್ಪನ್ನು ತಿಳಿಸ್ತಾ ಇದ್ದಾನೆ. ನೀನು ನನಗೆ ಕೊಟ್ಟ ಸ್ತ್ರೀ ನನ್ನನ್ನು ವಂಚಿಸಿದಳು, ತಿನ್ಬೇಡ ಅಂತ ಹೇಳಿದ ಮರದ ಹಣ್ಣನ್ನು ಅವಳು ತಿಂದಳು, ನನಗೆ ಕೊಟ್ಟಳು, ನಾನು ತಿಂದೆ ಅಂತೇಳಿ. ಮೊಟ್ಟ ಮೊದಲು ಈ ಭೂಲೋಕದಲ್ಲಿ ಇದ್ದಿದ್ದು ಅವರೇ ಗಂಡ ಹೆಂಡತಿ. ಈಗ ಇಲ್ಲಿ ಗಂಡನು ಹೆಂಡತಿಯ ಮೇಲೆ ದೇವರಿಗೆ ದೂರು ಹೇಳ್ತಾ ಇದ್ದಾನೆ, ನೀನು ನನಗೆ ಕೊಟ್ಟ ಸ್ತ್ರೀ ವಂಚಿಸಿದಳು ಎಂಬುದಾಗಿ. ಆವಾಗ ಅಲ್ಲಿ ಒಂದು ಪ್ರಶ್ನೆ ಬರ್ತದೆ. ಮೊದಲೇ ದೇವರು ಆದಾಮನಿಗೆ ತಿಳಿಸಿದ್ರಲ್ಲ, ಆದಿಕಾಂಡ 2:15-17 ನೋಡುವಾಗ, ಎಲ್ಲ ಮರದ ಹಣ್ಣನ್ನು ತಿನ್ನ, ಒಂದು ಮರದ ಹಣ್ಣನ್ನು ಮಾತ್ರ ತಿಂದರೆ ನೀನು ಈ ದಿವಸವೇ ಸಾಯ್ತೀಯಾ ಅಂತೇಳಿ. ಆಗ ಅದು ಯೋಚನೆ ಬೇಕಲ್ಲ ಅವನಿಗೆ? ಇಲ್ಲ. ಹಾಗೆ ಅವನು ಏನು ಮಾಡ್ದ? ದೇವರ ಮಾತನ್ನು ಕೂಡ ಅವನು ಮರೆತು ಬಿಟ್ಟು ಹೆಂಡತಿಯ ವಂಚನೆಯ ಮಾತುಗಳಿಗೆ, ಅಂದರೆ ಹೆಂಡತಿಯನ್ನು ಕೆಟ್ಟವಳಲ್ಲ, ಸೈತಾನನು ಹೆಂಡತಿಯ ಮೂಲಕ ಅಲ್ಲಿ ವಂಚಿಸ್ತಾ ಇದ್ದಾನೆ. ಯಾರನ್ನ? ಆದಾಮನನ್ನ. ಇದು ಸೈತಾನ ಮಾಡಿದಂಥ ಒಂದು ಉಪಾಯವಾಗಿದೆ. ಅದಕ್ಕೆ ಇವನೇನು ಮಾಡಿದ? ದೇವರು ಹೇಳಿದ ಮಾತನ್ನು ಮೀರಿ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟ. ಅದನ್ನಲ್ಲಿ ಹೇಳ್ತಾ ಇದ್ದಾಳೆ, ನೀನು ನನಗೆ ಕೊಟ್ಟ ಸ್ತ್ರೀ ನನ್ನನ್ನು ವಂಚಿಸಿದಳು ಅಂತೇಳಿ. ಹಾಗೆ ಒಂದು ವೇಳೆ ಇವನು ತಿನ್ನದೆ ಹೋಗಿದ್ರೆ ಏನಾಗ್ತಿತ್ತು? ಅಲ್ಲಿ ಆಗ್ತಿತ್ತು. ಅದೇ ರೀತಿ ಇವತ್ತು ಅನೇಕರು ಸೈತಾನನು ಏನು ಮಾಡ್ತಾ ಇದ್ದಾನೆ? ಹೆಂಡತಿಯರ ಮೂಲಕ ಗಂಡಂದಿರನ್ನು ದೇವರಿಂದ ಬೇರ್ಪಡಿಸುತ್ತಿದ್ದಾನೆ. ಇವತ್ತು ಗಂಡಂದಿರು ಅನೇಕ ದೇವರಿಂದ ಕರೆದವರು ಅಥವಾ ದೇವರೊಂದಿಗೆ ಜೀವಿಸಲಿಕ್ಕೆ ಹೊರಟಾಗ ಯಾವುದೇ ಧರ್ಮದ ಮುಖಾಂತರ ಹೆಂಡತಿಯರಿಗೆ ಅದು ಸರಿ ಆಗುವುದಿಲ್ಲ. ಅವರಿಗೆ ಜಾಸ್ತಿ ಏನೇ ಆದರೂ ಈ ಲೋಕದ ವಿಷಯಗಳು ಬೇಕು. ಈಗ ಉದಾಹರಣೆಗೆ ಅಬ್ರಾಹ್ಮನ ಹೆಂಡತಿ, ಇಸಾಕನ ಹೆಂಡತಿ, ಜಕರಿಯನ ಹೆಂಡತಿ, ಜೋಸೆಫನ ಹೆಂಡತಿ ಮರಿಯಾ, ಇಸಾಕನ ಹೆಂಡತಿ ರೆಬೆಕ್ಕಳು, ಎಲಿಜಬೆತಳ ಹೆಂಡತಿ ಜಕರಿಯನ ಹೆಂಡತಿ ಎಲಿಜಬೆತಳು, ಇವರೆಲ್ಲ ಇಂಥ ಸ್ತ್ರೀಯರನ್ನೆಲ್ಲ ದೇವರು ಆರಿಸಿಕೊಂಡರು. ಆದರೆ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ? ಗಂಡಂದಿರ ಮಾತನ್ನ ಮೀರಿ ಹೆಂಡತಿಯರೇ ಅಲ್ಲಿ ವಿರೋಧವಾಗಿ ಬರ್ತಾ ಇದ್ದಾರೆ. ಏನೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೋಧನೆ ಮಾಡಿದ್ರು, ಎಷ್ಟೇ ಗ್ರಂಥಗಳನ್ನು ಓದಿದ್ರು, ತಿಳ್ಕೊಂಡ್ರು ಕೂಡ ಅನೇಕ ಹೆಂಡತಿಯರು ಏನಾಗ್ತಾರೆ? ಪ್ರಾಪಂಚಿಕ ವಿಷಯಕ್ಕೆ ಹೋಗ್ತಾ ಇದ್ದಾರೆ. ಬಟ್ಟೆಗಳಲ್ಲಿ, ಈ ಲೋಕದ ಸ್ಟೈಲ್ಗಳಲ್ಲಿ, ನಾನಾ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ಇವತ್ತು ಈ ರೀತಿಗೆ ಹೋಗ್ತಾ ಇದ್ದಾರೆ. ಈ ಕಡೆ ಪ್ರಾರ್ಥನೆ ಮಾಡ್ತಾರೆ, ಎಲ್ಲವನ್ನ ತಿಳ್ಕೊಳ್ತಾರೆ, ಎಲ್ಲವೂ ಗೊತ್ತಿದೆ, ಆದರೂ ಪ್ರಾಪಂಚಿಕ ವಿಷಯಕ್ಕೆ ಹೋಗ್ತಾರೆ. ಹಾಗೆ ಒಂದು ವೇಳೆ ಗಂಡಂದಿರು ಹೋಗೋದಿದ್ರೆ ಗಂಡಂದಿರ ಹತ್ರ ಜಗಳ ಮಾಡ್ತಾರೆ. ಅದಕ್ಕೆ ಅನೇಕ ಗಂಡಂದಿರು ಇವತ್ತು ಅಯ್ಯೋ ಜಗಳ ಬೇಡಪ್ಪ, ಏನು ಬೇಡ, ಚೆನ್ನಾಗಿ ಜೀವಿಸೋಣ ಅಂತೇಳಿ ಹೆಂಡತಿಯರು ಕೇಳಿದಾಗೆ ಕೂಡ ಹೋಗ್ತಾರೆ. ಅನೇಕರು ಗಂಡ ಅಲ್ಲಿ ಬೋಧನೆ ಮಾಡುವಾಗ, ಓದುವಾಗ ಮಾತ್ರ, ಆಮೇಲೆ ಹೆಂಡತಿಯರೊಂದಿಗೆ ಈ ಪ್ರಾಪಂಚಿಕ ವಿಷಯಕ್ಕೆ ಅವರು ಸೇರುವವರಾಗಿದ್ದಾರೆ. ಅದಕ್ಕೆ ಆದಾಮ ಏನು ಹೇಳ್ತಾನೆ? ನನ್ನ ಜೊತೆಯಲ್ಲಿ ಇರುವುದಕ್ಕೆ ನೀನು ಕೊಟ್ಟ ಸ್ತ್ರೀಯ ಮರದ ಹಣ್ಣನ್ನು ನನಗೆ ಕೊಟ್ಟಲು ನಾನು ತಿಂದೇನು. ಇವನು ಯಾಕೆ ತಿನ್ಬೇಕಾಗಿತ್ತು? ತಿನ್ನಬಾರದಾಗಿತ್ತು. ನನಗೆ ದೇವರು ತಿನ್ಬೇಡ ಅಂತ ಹೇಳಿದ್ದಾರೆ, ನೀನು ತಿನ್ಬೇಡ ಅಂತ ಗಂಡ ಹೆಂಡತಿಗೆ ಹೇಳಿದ್ದಾನೆ. ಆವಾಗ ಹೆಂಡತಿಯ ಮಾತನ್ನು ಕೇಳದ ಸೈತಾನನ ಮಾತು ಕೇಳಿದಳು. ಆಗ ಒಂದು ವೇಳೆ ಇವನಿಗೆ ಸರಿಯಾದ ಜ್ಞಾನ ಇದ್ದಿದ್ರೆ, ದೇವರ ಮೇಲೆ ಭರವಸೆ ಇದ್ದಿದ್ರೆ ಇವನು ತಿನ್ನಬಾರ್ದಿತ್ತು. ನೋಡಪ್ಪ, ನೀನು ತಿನ್ನಬೇಡ. ಒಂದು ವೇಳೆ ಅವಳು ಏನಾದರೂ ತಿರುಗಿ ಮಾತನಾಡಿದರೆ, ನೀನು ತಿನ್ನೋದ್ರೆ ತಿನ್ನು, ನಾನು ತಿನ್ನೋದಿಲ್ಲ ಅಂತೇಳಿ ಇವನಿಗೆ ಧೈರ್ಯವಾಗಿ ಇರ್ಬೋದಿತ್ತು. ಆ ಕೆಲಸವನ್ನು ಇವನು ಮಾಡಲಿಲ್ಲ. ದೇವರ ಮಾತಿಗೆ ಬೆಲೆ ಕೊಡಲಿಲ್ಲ. ಸೈತಾನನು ಹೆಂಡತಿಯ ಮೂಲಕ ಇವರನ್ನು ವಂಚಿಸುವಾಗ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟ. ಆದರೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನನಗೆ ನೀನು ಕೊಟ್ಟ ಸ್ತ್ರೀ ನನ್ನನ್ನು ವಂಚಿಸಿದಳು ಅಂತ. ಅನೇಕ ಕಡೆ ಇದು ಆಗ್ತಾ ಇದೆ. ಹೆಂಡತಿಯ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. 13ನೇ ವಚನ, ಯೆಹೋವ ದೇವರು
ಆ ಸ್ತ್ರೀಯನ್ನು ಇದೇನು ನೀನು ಮಾಡಿದ್ದು ಎಂದು ಕೇಳಲು ಸ್ತ್ರೀಯು ಸರ್ಪವು ನನ್ನನ್ನು ವಂಚಿಸಿತು, ನಾನು ತಿಂದೆನು ಎಂದು ಉತ್ತರ ಕೊಟ್ಟಳು. ನೋಡಿ, ಸರ್ಪವು ನನ್ನನ್ನು ವಂಚಿಸಿತ. ಈ ಅವುಗಳು ಏನ್ ಮಾಡ್ತಾ ಇದ್ದಾಳೆ? ಸರ್ಪದ ಮೇಲೆ ಅಂದ್ರೆ ಸೈತಾನನ ಮೇಲೆ ದೂರ ಹಾಕ್ತಾ ಇದ್ದಾಳೆ. ಮೊದಲೇ ಆದಾಮನು ಹೇಳಿದ್ದಾನಲ್ವಾ, ದೇವರ ನಮಗೆ ಸ್ತೋತ್ರವಾಗಲಿ. ಆದಾಮನಿಗೆ ದೇವರು ಎಚ್ಚರಿಸಿದನ್ನು ಆದಾಮ ಹೇಳದ ಹೋಗಿದ್ರೆ ಸೈತಾನನು ಮೊದಲು ಬಂದು ಅವುಗಳನ್ನ ಕೇಳುವಾಗ, ಹೌದು ಎಲ್ಲಾ ಮರದ ಹಣ್ಣನ್ನು ತಿನ್ಬೇಡ, ಒಂದು ಮರದ ಹಣ್ಣನ್ನು ಅಲ್ಲ, ಇದು ಎಲ್ಲಾ ಮರದ ಹಣ್ಣನ್ನು ತಿನ್ನು, ಒಂದು ಮರದ ಹಣ್ಣನ್ನು ಮಾತ್ರ ತಿನ್ಬೇಡ ಅಂತ ದೇವರು ಹೇಳಿದ್ದಾರೆ ಅಂತ ಸೈತಾನಿಗೆ ಹೇಗೆ ಇವಳು ಉತ್ತರ ಕೊಟ್ಲು? ಆದಿಕಾಂಡ 3ನೇ ಅಧ್ಯಾಯ ಮೊದಲ ವಚನದಿಂದ ನೋಡುವಾಗ, ಆಗ ಅಲ್ಲಿ ಗಂಡ ಹೆಣ್ಣು ಏನ್ ಮಾಡಿದ್ದಾನೆ? ಹೆಂಡತಿಗೆ ಹೇಳಿದ್ದಾಳೆ ಆದಾಮನು ಅವುಗಳಿಗೆ. ಹಾಗಿರುವಾಗ ಇವಳು ತಿನ್ನಬಾರ್ದಲ್ಲ. ಇವನು ವಂಚಿಸ್ತಾ ಇದ್ದಾನೆ, ಈ ಸರ್ಪವು ನನ್ನನ್ನು ವಂಚಿಸ್ತಾ ಇದೆ, ಅಂದ್ರೆ ಈ ಸೈತಾನನು, ಈ ದುಷ್ಟ ಶಕ್ತಿ ನನ್ನನ್ನು ವಂಚಿಸ್ತಾ ಇದ್ದಾನೆ, ನಾನು ಗಂಡನ ಮಾತು ಮೀರಬಾರ್ದು ಅಂತ ಹೇಳು ಧೈರ್ಯದಿಂದ ಇರ್ಬೋದಿತ್ತಲ್ಲ, ಇರಲಿಲ್ಲ. ಏನ್ ಮಾಡಿದ್ಲು? ಸೈತಾನನ ನಯವಾದ ಮಾತುಗಳಿಗೆ, ವಂಚನೆಯ ಮಾತುಗಳಿಗೆ, ಜ್ಞಾನೋದಯ ತಿನ್ನಕ್ಕೆ ಅಪೇಕ್ಷಿಸತಕ್ಕದ್ದು ಅಂತ ಹೇಳಿ ವಂಚಿಸುವಾಗ ಬಹಳ ಅಲಂಕಾರ ಕಾಣ್ತು. ಈ ಭೂಲೋಕದ ಎಲ್ಲ ವಸ್ತುಗಳು, ಸೈತಾನನ ವಸ್ತುಗಳು, ಅಲಂಕಾರ ವಸ್ತುಗಳಿಗೆ ಮಾರು ಹೋದಳು. ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಅವಳೇ ತಪ್ಪು ಮಾಡಿಕೊಂಡು ಸೈತಾನನ ಮೇಲೆ ಅದನ್ನ ದೂರ ಹಾಕ್ತಾ ಇದ್ದಾಳೆ. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ? ದೇವರ ಮಾತಿಗೆ ವಿರೋಧವಾಗಿ ನಡ್ಕೊಂಡು, ಗಂಡಂದಿರು ಹೇಳಿದ್ರು ಮಾತಿಗೆ ವಿರೋಧವಾಗಿ ನಡ್ಕೊಂಡು, ಅದರಲ್ಲಿ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಏನ್ ಮಾಡ್ತಾರೆ? ಸೈತಾನ ಮಾಡ್ದ ಅಂತ ಹೇಳ್ತಾರೆ. ಹಾಗೆ ದಾರಿ ಕೊಡೋದು ಯಾರು? ನಾವೇ ಕೊಡುವಂಥದ್ದು, ದೇವರ ಮಾತನ್ನ ಮೀರಿ. ಇದು ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಕಡೆ ಕಾಣಬಹುದು. ಕಡೆಗೆ ಸೈತಾನನ ಮೇಲೆ ದೂರ ಹಾಕುವಂಥದ್ದು. ದೇವರು ನಮಗೆ ಜ್ಞಾನವನ್ನ ಕೊಟ್ಟಿದ್ದಾನೆ, ತಿಳಿಸ್ತಲೇ ಇದ್ದಾರೆ. ಯಾವುದು ಲೋಕದ ವಿಷಯಗಳು, ಯಾವುದು ದೇವರ ವಿಷಯಗಳು ಅಂತೇಳಿ ಅದನ್ನು ಮೀರಿ ನಡೆದಾಗ, ಶಿಕ್ಷೆಗೊಳಪಟ್ಟಾಗ ಸೈತಾನನ ಮೇಲೆ ದೂರ ಹಾಕ್ತಾ ಇದ್ದಾರೆ. ಇವತ್ತು ಕೂಡ ಇದುವೇ ನಡೀತಾ ಇದೆ, ಹೀಗೆ ಆಗಬಾರದು ಹಾಗೆ ಎಂದು ಉತ್ತರವನ್ನ ಕೊಟ್ಟಳು. ಆಗ 14ನೇ ವಚನಕ್ಕೆ ಹೋಗೋಣ. ಆಗ ದೇವರು ಸರ್ಪಕ್ಕೆ, ನೀನು ಈ ಕಾರ್ಯವನ್ನು ಮಾಡಿದ್ದರಿಂದ ಎಲ್ಲ ಪಶುಗಳಲ್ಲಿಯೂ ಅಡವಿಯ ಎಲ್ಲ ಮೃಗಗಳಲ್ಲಿಯೂ ಶಾಪಗ್ರಸ್ತವಾಗಿ ನೀನು ಹೊಟ್ಟೆಯಿಂದ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಮಣ್ಣೆ ತಿನ್ನುವಿ ಅಂತ ದೇವರು ನಮಗೆ ಸ್ತೋತ್ರವಾಗಲಿ. ಸೈತಾನನನ್ನು ದೇವಿವಾಕ್ಯದ ಪ್ರಕಾರ ನೋಡುವಾಗ, ಸೈತಾನನು ದೇವರ ದೂತನು, ಅವನಿಗೆ ಕೂಡ ನಡೆದಾಡ್ತಿದ್ದ, ಓಡಾಡ್ತಿದ್ದ, ಎಲ್ಲ ಮಾಡ್ದ. ಯಾವಾಗ ದೇವರು ಉಂಟು ಮಾಡಿದಂಥ ಸ್ತ್ರೀ, ಗಂಡ ಹೆಂಡತಿಯನ್ನು ಯಾವಾಗ ವಂಚಿಸಿದನೋ ಅಲ್ಲಿಗೆ ಅವನು ದೇವರಲ್ಲಿ ನಡೆದ ಹಾಗೆ ಆಯಿತು. ಅಂದ್ರೆ ಯಾವುದು? ಘಟಸರ್ಪ ಅಂದ್ರೆ ಬಹಳ ವಿಷಮೂರಕವಾದ ಹಾವು. ಎಲ್ಲ ಹಾವುಗಳು ಒಂದು ವೇಳೆ ಕಚ್ಚಿದ್ರು ಸ್ವಲ್ಪ ಸಮಯ ಬದುಕಬಹುದು, ಇಲ್ಲಾಂದ್ರೆ ಬದುಕುತ್ತಾರೆ ಔಷಧಿಯಿಂದ. ಆದ್ರೆ ನಿಜವಾದ ಘಟಸರ್ಪ ಎಂಬುವಂಥದ್ದು ಒಂದು ಹಾವು ಇದೆ, ಅದು ಕಣ್ಣಿಗೆ ಕಾಣಕ್ಕೆ ಸಿಕ್ಕುವುದೇ ಬಹಳ ಕಷ್ಟ. ಅದು ಏನಾದ್ರೂ ಕಚ್ಚಿ ಬಿಡ್ತಂದ್ರೆ 5 ನಿಮಿಷ ಉಳಿಯುವುದಿಲ್ಲ. ಅದುವೇ ಅಂಥ ಒಂದು ವಿಷಕಾರಿ ಮನುಷ್ಯರಾಗಿದ್ದಾನೆ ಯಾರು? ಈ ಸೈತಾನಗಳು. ಅಂದ್ರೆ ಕೆಟ್ಟ ಮನುಷ್ಯರು, ದೇವರಿಂದ ದೂರ ಹೋಗೋರು, ದೇವರಿಂದ ಹಾದಿ ತಪ್ಪಿಸುವವರು, ದೇವರಿಗೆ ವಿರುದ್ಧವಾಗಿ ಮಾತನಾಡುವವರು, ವಿರುದ್ಧವಾಗಿ ಕಾರ್ಯಗಳನ್ನ ಮಾಡುವವರು, 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುವವರು, ಹೇಳುವವರು, ನಾನಾ ರೀತಿ ಸುಳ್ಳು ಮಾಡಿ ಜನಗಳನ್ನ ವಂಚನೆ ಮಾಡೋರು, ದೇವರಿಂದ ದೂರ ತಳ್ಳುವವರು, ಇವರು ಪ್ರಾರ್ಥನೆ ಮಾಡೋರು, ಬೋಧನೆ ಮಾಡೋರು ಎಲ್ಲರೂ ಆಗಿರ್ತಾರೆ. ಆದ್ರೆ ಬಹಳ ಎಚ್ಚರದಿಂದ. ಹಾಗೆ ಅಂತವರಿಗೆ ಏನಾಗಿದೆ? ನೀನು ಹೊಟ್ಟೆಯಿಂದಲೇ ಹರಿದು ನಿನ್ನ ಜೀವಮಾನದ ದಿನಗಳೆಲ್ಲ ಶಾಪಗ್ರಸ್ತ, ಮಣ್ಣೆ ತಿನ್ನುವಿ. ಹಾಗೆ ಘಟ ಸರ್ಪಕ್ಕೆ ನೋಡಿವಿ, ಅದು ಯಾವುದನ್ನು ತಿನ್ನುವುದಿಲ್ಲ, ಮಣ್ಣಿನೊಳಗೆ ವಾಸ ಮಾಡಬೇಕು, ಮಣ್ಣನ್ನೇ ಅದು ತಿನ್ನಬೇಕು. ಹಾಗೆ ಈ ರೀತಿ ವಂಚನೆ ಮಾಡೋರಿಗೂ ಕೂಡ ಅದುವೇ ಒಂದು ಶಿಕ್ಷೆ. ಇವತ್ತು ನಾನಾ ರೀತಿ ಕಷ್ಟ, ಸಂಕಟ, ದುಃಖ ಅನುಭವಿಸಬೇಕು. ಅದಕ್ಕೆ ನೋಡಿ, ಧರ್ಮೋಪದೇಶಕಾಂಡ 4ನೇ ಅಧ್ಯಾಯ 12ನೇ ವಚನ ಮತ್ತು 12:32ರಲ್ಲಿ ಇದರಲ್ಲಿ ಗ್ರಂಥದಲ್ಲಿ ಇರುವುದನ್ನ ಒಂದನ್ನು ತೆಗಿಬೇಡಿ, ಇದ್ದದನ್ನ ಇಲ್ಲದನ್ನ ಸೇರಿಸಿ ಹೇಳಬೇಡಿರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಕಟಣೆ 22, 18, 19 ನೋಡುವಾಗ ಇಲ್ಲಿ ಖಂಡಿತವಾಗಿಯೂ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನ ವಾಕ್ಯಗಳಿಗೆ ಒಂದನ್ನು ಕೂಡಿಸಿದರೆ ಒಂದನ್ನು ತೆಗೆದರೆ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪವು ಅವರ ಮೇಲೆ ಬರುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 36 ಓದುವಾಗ ಅಲ್ಲಿ ಜ್ಞಾನಿ ಸೊಲೊಮೋನನ ಮುಖಾಂತರ ದೇವರು ಹೇಳಿದ್ದಾರೆ, ಅಂಥವರಿಗೆ ಬಹಳ ಶಿಕ್ಷೆ ಬರ್ತದೆ. ಅವರು ಶಿಕ್ಷೆ ಅನುಭವಿಸುವಾಗ ಇತರರು, ಓಹೋ ಇವನು ನೋಡು ಬಹಳ ಸುಳ್ಳು ಬೋಧನೆ ಮಾಡಿದ, ಸುಳ್ಳು ಹೇಳಿದ, ಜನಗಳನ್ನು ವಂಚಿಸಿದ, ಈಗ ನೋಡಿ ಯಾವ ಶಿಕ್ಷೆಯಲ್ಲಿ ಇವನು
ಬಳಲ್ತಾನೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇತರರು ಕೂಡ ಆ ರೀತಿ ಹೇಳ್ತಾರೆ ಅಂತ. ಹಾಗೆ ಸುಳ್ಳು ಸುಳ್ಳು ಹೇಳೋರು, ಜನರನ್ನು ದೇವರ ಮಾರ್ಗದಿಂದ ತಪ್ಪಿಸೋರು, ನಾನಾ ರೀತಿಯಲ್ಲಿ ಹಣ ಸಂಪಾದನೆ ಮಾಡೋರು, ಅಂದರೆ ದೇವರ ಎಲ್ಲ ವಾಕ್ಯಗಳಿಗೂ 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುವವರು ಅಥವಾ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗಿಂತ ಭಿನ್ನ ಭೇದ ಮಾಡುವವರು, ಇವರೆಲ್ಲರೂ ಶಾಪಗ್ರಸ್ತರಾಗಿದ್ದಾರೆ. ದೇವರು ಅಂಥವರಿಗೆ ಶಾಪ ಕೊಟ್ಟಿದ್ದಾರೆ ಅಂತ ಇದರ ಅರ್ಥ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಗಳಿಗೂ ಹೋಗೋಣ. 15ನೇ ವಚನ. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ಆಗ ದೇವರು ಏನು ಮಾಡಿದ್ರು? ಈ ಸ್ತ್ರೀಯಲ್ಲಿ ಹುಟ್ಟಿದ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು ಅಂದರೆ ಅದೇ ಒಂದು ಮನುಷ್ಯ ಕುಲದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದಂಥ ಯೆಹೋವ ದೇವರು ಮನುಷ್ಯನ ಅವತಾರವಿತ್ತು ಬಂದು ನಾನಾ ರೀತಿಯ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ರಕ್ತವನ್ನು ಸುರಿಸಿ ಆ ಪಾಪವನ್ನು ನಿವಾರಣೆ ಮಾಡ್ತಾರೆ. ನಿನ್ನ ಶಕ್ತಿಯನ್ನು ನೆರವೇರಿಸಲು ಬಿಡುವುದಿಲ್ಲ. ಒಂದು. ಎರಡನೇ, ಅನೇಕರು ಏನು ಮಾಡ್ತಾರೆ? ಇನ್ನು ಮುಂದೆ ನಿನ್ನನ್ನು ಹಾಗೆ ಮಾಡುತ್ತಾರೆ ಅಂತ. ಹಾಗೆ ನಿಜವಾಗಿ ದೇವರಿಂದ ಆಯ್ಕೆಯಾದವರು ಇವತ್ತು ಪ್ರಾರ್ಥನೆ ಮಾಡಿಕೊಳ್ತಾ, ಸರಿಯಾಗಿ ಗ್ರಂಥಗಳನ್ನ ಓದುತ್ತಾ, ಅದಕ್ಕೆ ವಿಧೇಯರಾಗಿ ಜೀವಿಸಿ, ಇವತ್ತು ಸೈತಾನನ ಕೆಟ್ಟ ಕಾರ್ಯಗಳು, ಈ ಲೋಕದ ಕಾರ್ಯಗಳನ್ನು ಬಿಟ್ಟು ಸರಿಯಾಗಿ ಜೀವಿಸ್ತಾ ಇದ್ದಾರೆ. ಸೈತಾನನಿಗೆ ಸೋಲನ್ನು ಉಂಟು ಮಾಡ್ತಾ ಇದ್ದಾರೆ. ಸುಳ್ಳು ಬೋಧಕರುಗಳನ್ನ, ಪ್ರವಾದಿಗಳನ್ನ, ಯಾಜಕರನ್ನ, ಗುರೂಜಿಗಳು, ಸ್ವಾಮೀಜಿಗಳು, ಮಠಾಧೀಶರು ಯಾವುದೇ ಬೋಧನೆ ಇರಲಿ, ಯಾವುದೇ ಪ್ರಸಂಗ ಮಾಡಲಿ, ಅಂತ ಸುಳ್ಳು ಬೋಧನೆಯನ್ನು ಅವರು ಕೇಳುವುದಿಲ್ಲ. ಇದುವೇ ಸೈತಾನನ ತಲೆಯನ್ನು ಜಜ್ಜುವಂಥದ್ದಾಗಿದೆ. ಅದಕ್ಕೆ ದೇವರು ಮನುಷ್ಯನ ಅವತಾರವೆತ್ತಿ ಬಂದು ಶಿಲುಬೆ ಮೇಲೆ ರಕ್ತ ಸುರಿಸುವ ಮೂಲಕ ಇಡೀ ಲೋಕದ ಪಾಪಗಳ ಪರಿಹಾರವನ್ನು ಮಾಡಿದ್ರು. ಸೈತಾನನ ತಲೆಯನ್ನು ಜಜ್ಜುತ್ತಾ ಇರುವಂಥದ್ದು. ಇವತ್ತು ಅನೇಕರು ಕೂಡ ದೇವರು ಏನು ಮಾಡ್ತಾರೆ? ಕೆಲವರನ್ನು ಆರಿಸಿಕೊಂಡು ಅದಕ್ಕಾಗಿ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ನಡೆಯೋರು ಎಲ್ಲವರನ್ನ ಖಂಡಿಸ್ತಾ ಇದ್ದಾರೆ. ಇದುವೇ ಆಗಿದೆ ಸೈತಾನನ ತಲೆಯನ್ನು ಜಜ್ಜುವಂಥದ್ದು. ಅದೇ ಸ್ತ್ರೀಯ ಸಂತಾನದಲ್ಲಿ ದೇವರ ಅವತಾರ ಎತ್ತಿ ಬಂದರು. ಅದೇ ಸ್ತ್ರೀಯ ಸಂತಾನದವರು ಇವತ್ತು ನಾವು ಕೂಡ ಆಗಿದ್ದೇವೆ. ಹಾಗೆ 16ನೇ ವಚನಕ್ಕೆ ಹೋಗೋಣ. ಆಮೇಲೆ ಸ್ತ್ರೀಗೆ ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ. ಕಷ್ಟದಿಂದಲೇ ಮಕ್ಕಳನ್ನು ಹೆರುವಿ, ಗಂಡನ ಮೇಲೆ ನಿನಗೆ ಆಸೆ ಇರುವುದು, ಅವನು ನಿನಗೆ ಒಡೆಯನಾಗುವನು. ನೋಡಿ, ಅಲ್ಲಿಂದ ಒಂದು ಶಾಪವನ್ನು ಕೊಡ್ತಾ ಇದ್ದಾರೆ. ಯಾರಿಗೆ? ಹವ್ವಳಿಗೆ. ದೇವರು ಗಂಡನ ಹತ್ರ ಮಾತಾಡಿದ್ರು, ಗಂಡನು ಹೆಂಡತಿಗೆ ತಿಳಿಸಿದ, ಆದರೆ ಅವರ ಮಾತಿಗೆ ಬೆಲೆ ಕೊಡಲಿಲ್ಲ. ಸೈತಾನನ ಮಾತನ್ನ ಕೇಳಿ ಅವಳು ತಿಂದಳು, ಶಾಪಗ್ರಸ್ತಳಾದಳು. ಗಂಡನಿಗೂ ಕೊಟ್ಟಳು, ಗಂಡನನ್ನು ಶಾಪಗ್ರಸ್ತರನ್ನಾಗಿ ಮಾಡಿದ್ಲು. ಅದಕ್ಕೊಂದು ಶಾಪವನ್ನಲ್ಲಿ ಕೊಟ್ಟರು. ನೀನಿನ್ನು ಮುಂದೆ ಗರ್ಭಿಣಿಯಾಗಿ ಮಕ್ಕಳನ್ನು ಹೆರುವಾಗ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ಮಕ್ಕಳನ್ನು ಹೆರಬೇಕು. ನೋಡಿ, ಹವ್ವಳ ಕಾಲದಿಂದ ಇಲ್ಲಿವರೆಗೆ ಸ್ತ್ರೀ ಸಂತಾನಕ್ಕೆ ಇದುವೇ ಬಂತು. ಇದಕ್ಕೆ ಹೇಳಿದ್ದು ಕೀರ್ತನೆ 109ರಲ್ಲಿ ದಾವೀದರಸರು, ತಾಯಿಯ ಪಾಪ ಅಳಿದು ಹೋಗದಿರಲಿ. ನೋಡಿ, ಆದಿ ಕಾಲದಲ್ಲಿ ದೇವರ ಮಾತನ್ನು ಕೇಳದಿದ್ದುದರಿಂದ ಏನಾಯ್ತು? ಇವತ್ತು ಅದೇ ಸ್ತ್ರೀ ಸಂತಾನಕ್ಕೆ ಮಕ್ಕಳನ್ನು ಅವರು ಹೆರಿಗೆ ಆಗಬೇಕಾದ್ರೆ ಯಾವ ಕಷ್ಟ, ಸಂಕಟ, ದುಃಖ ಬರ್ತದೆ. ಇದು ಪ್ರತಿಯೊಬ್ಬರಿಗೆ ಗೊತ್ತಿರುವ ವಿಷಯ. ಹಾಗೆ ಇವತ್ತಿನ ಸ್ತ್ರೀಯರು ಕೂಡ ದೇವರ ದರ್ಶನವಾದ ಮೇಲೆ ದೇವರಿಗೆ ವಿರುದ್ಧವಾಗಿ ನಡೆಯುವುದಾದರೆ, ಗಂಡಂದಿರನ್ನ ಕೆಡಿಸುವುದಾದರೆ, ಇತರರನ್ನ ಕೆಡಿಸುವುದಾದರೆ, ವಾಕ್ಯಕ್ಕೆ ಸರಿಯಾಗಿ ಜೀವಿಸದ ಹೋದರೆ, 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ, ಎಲ್ಲ ವಾಕ್ಯಗಳಿಗೆ ವಿರುದ್ಧವಾಗಿ ನಡೆಯುವುದಾದರೆ, ಆ ಪಾಪವು, ಆ ಸ್ತ್ರೀಯ ಪಾಪ ಆ ಮಕ್ಕಳ ಮೇಲೆ ಬರ್ತದೆ, ಹೆಣ್ಣು ಮಕ್ಕಳ ಮೇಲೆ. ಅದುವೇ ಹಾಗೆ ಮುಂದುವರಿಯುತ್ತದೆ. ಆಗ ಇದಕ್ಕೆ ಪರಿಹಾರ ಇಲ್ವೋ? 1 ತಿಮೋತಿ 2ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಓದುವಾಗ, ದೇವರು ದರ್ಶನವಾದ ಮೇಲೆ ಸರಿಯಾದ ಸ್ತ್ರೀಯರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ ಮಕ್ಕಳನ್ನು ಹೆರಿಗೆಯಾಗುವಾಗಲೂ ಕೂಡ ಯಾವುದೇ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸುವುದಿಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲರು ತಿಮೋತಿಯನಿಗೆ ಬರೆದ ಪತ್ರ 2ನೇ ಅಧ್ಯಾಯ 1 ತಿಮೋತಿ 2:15 ಇದನ್ನ ಓದಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೂ ನೋಡಿ, ಅಲ್ಲಿ ಗಂಡನ ಮೇಲೆ ನಿನಗೆ ಆಸೆ ಇರುವುದು, ಅವನು ನಿನಗೆ ಒಡೆಯನಾಗುವನು. ಇದು ಯಾವ ಸ್ತ್ರೀಯಾದರೂ ಒಂದು ಹೆರಿಗೆ ಆದ ತಕ್ಷಣ ಗಂಡನ ಯೋಚನೆ ಬರ್ತದಂತೆ. ಅಪ್ಪೋ, ಎಲ್ಲಿದ್ದಾನ ಏನೋ, ನನ್ನ ಮಗುವನ್ನು ನೋಡ್ತಿದ್ನೋ ಏನೋ ಅಂತೇಳಿ ಯೋಚನೆ ಬರ್ತದಂತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಇದನ್ನು ಸ್ವಲ್ಪ ಸ್ತ್ರೀಯರಲ್ಲಿ ಕೂಡ ಪರೀಕ್ಷೆ ಮಾಡಿದ್ದೇನೆ, ಕೇಳಿದ್ದೇನೆ. ಆದರೆ ಅವರು ಹೌದು ಅಂತೇಳಿ ಒಪ್ಪಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ಸ್ತ್ರೀಯರು ಬಹಳ ಎಚ್ಚರವಿರಬೇಕು. ದೇವರ ಒಂದು ದರ್ಶನ ಆದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು.
ಗಂಡಂದಿರನ್ನು ಕೆಡಿಸಬಾರದು. ಒಂದು ವೇಳೆ ಗಂಡಂದಿರು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಕೂಡ ಅಂತ ಹೆಂಡತಿಯರು ಗಂಡನಿಗೆ ವಿರುದ್ಧವಾಗಿ ಮಾತಾಡಬಾರದು. ಆದಷ್ಟು ಬುದ್ಧಿವಾದ ಹೇಳಬೇಕು. ಕೇಳದಿದ್ರೆ ಅಂತ ಹೆಂಡತಿಯರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಗಂಡನಿಗೆ ಪ್ರಾರ್ಥಿಸುವಂತರಾಗಬೇಕು. ಇಲ್ಲ ಇದ್ರೆ ನೋಡಿ, ಅವಳ ಪಾಪ ಇವತ್ತುವರೆಗೆ ಹೆಣ್ಣು ಸಂತಾನಕ್ಕೆ ಎಲ್ಲಿಗೆ ಬಂತು, ಅದುವೇ ಮುಂದುವರಿತಿದೆ. ಆದರೆ ಸ್ವಲ್ಪ ಬೆರಳೆಣಿಕೆಯಷ್ಟು ಸ್ತ್ರೀಯರನ್ನು ಮಾತ್ರ ನಾನು ಕೇಳಿದ್ದೇನೆ, ದೇವರ ದರ್ಶನವಾದ ಮೇಲೆ ವಾಕ್ಯಕ್ಕೆ ವಿಧೇಯರಾಗಿ ನಡೆದಾಗ ಮಕ್ಕಳ ಜನನವಾಗುವುದೇ ಅವರಿಗೆ ನೋವಿಲ್ಲ, ನಮಗೆ ಗೊತ್ತೇ ಆಗಿಲ್ಲ ಅಂತ ಇವತ್ತು ಕೂಡ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 17ನೇ ವಚನಕ್ಕೆ ಹೋಗೋಣ. ಆದಿಕಾಂಡ 3:17. ಮತ್ತು ಆ ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುವಳಿಯನ್ನು ನೀನು ತಿನ್ನಬೇಕು. ನೋಡಿ, ದೇವರು ಆದಾಮನನ್ನು ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ ಅಲ್ಲಿ ಬಿಟ್ಟಾಗ ಎಲ್ಲಾ ಮರದ ಹಣ್ಣನ್ನು ತಿನ್ನು, ಆ ಒಂದು ಮರದ ಹಣ್ಣನ್ನು ತಿನ್ನಬೇಡ ಅಂತ ಅವನಿಗೆ ಊಟಕ್ಕೆ ಕೂಡ ಆಹಾರವನ್ನ ಕೊಟ್ಟಿದ್ರು. ಆದ್ರೆ ನೀನು ದುಡಿ ಅಂತ ಹೇಳಿಲ್ಲ. ಯಾವಾಗ ಸೈತಾನನು ಹೆಂಡತಿಯ ಮೂಲಕ ವಂಚಿಸುವಾಗ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟು ದೇವರ ಮಾತನ್ನ, ಆದಿಕಾಂಡ 2:15-17, ಈ ಮಾತನ್ನ ಮರೆತು ಹೆಂಡತಿಯ ಮಾತು ಕೇಳಿ ಯಾವಾಗ ಸೈತಾನನ ಮಾತು ಕೇಳಿ ಸೈತಾನನ ಕೆಟ್ಟ ಆಹಾರ ಪದಾರ್ಥಗಳನ್ನು ತಿಂದನೋ ಅಲ್ಲಿಂದ ಅವನಿಗೆ ಕೂಡ ಶಾಪ ಬಂತು. ಇನ್ನು ಮುಂದೆ ನೀನು ಭೂಮಿಯಲ್ಲಿ ಏನ್ ಮಾಡು, ನೀನೇ ದುಡಿದು ನೀನೇ ತಿನ್ಬೇಕು, ನನ್ನ ಮಾತು ಕೇಳಿಲ್ಲ, ನಿನ್ನ ಹೆಂಡತಿಯನ್ನ ಮಾತನ್ನ ನೀನು ಕೇಳಿದೆ ಅಂತೇಳಿ. ಆಗ ಇದರ ಅರ್ಥ ಏನು? ದೇವರು ದರ್ಶನ ಕೊಟ್ಟಾಗ, ದೇವರು ಸರಿಯಾಗಿ ತಿಳಿದಾಗ, ದೇವರನ್ನು ಅರಿತುಕೊಂಡು ಹೆಂಡತಿಯರು ತಪ್ಪಾಗಿ ನಡೆದು ತಪ್ಪು ಮಾತನಾಡಿದಾಗ, ದೇವರಿಗೆ ವಿರುದ್ಧವಾಗಿ ನಡೆದಾಗ, ಹೆಂಡತಿಯರು ಜಗಳ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅಯ್ಯೋ ನಾವು ಚೆನ್ನಾಗಿ ಜೀವಿಸ್ಬೇಕಲ್ಲ ಅಂತ ಹೇಳಿಕೊಂಡು ದೇವರಿಗೆ ದೂರವಾಗಿ ವಿರುದ್ಧವಾಗಿ ನಡೆದರೆ ಇವತ್ತು ಕೂಡ ಅಂತ ಗಂಡಂದಿರು ಶಾಪಗ್ರಸ್ತರಾಗ್ತಾರೆ. ಅದುವೇ ನೋಡಿ, ಆದಿ ಕಾಲದಿಂದ ನಮ್ಮ ಆದಿ ತಂದೆ ಆದಾಮ ಮಾಡಿದ ಪಾಪ ಇವತ್ತು ಕೂಡ ಏನಾಗ್ತದೆ, ಬಹಳ ಗಂಡಸರು ಕಷ್ಟ, ಸಂಕಟ, ದುಃಖ, ದುಗುಡಗಳ ಮಧ್ಯದಲ್ಲಿ ಈ ಭೂಲೋಕದಲ್ಲಿ ದುಡಿದು ತಿನ್ನಬೇಕಾಗಿದೆ. ಒಂದು ವೇಳೆ ಆದಾಮನು ಸರಿಯಾಗಿ ಕೇಳಿದ್ರೆ ಮರದ ಹಣ್ಣನ್ನು ಕೊಟ್ಟಾಗ ಇವತ್ತು ಕೂಡ ಮನುಷ್ಯರಿಗೆ ದೇವರು ಮರದ ಹಣ್ಣನ್ನೇ ನೇಮಿಸಿರ್ತಿದ್ನೋ ಏನೋ ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ನೋಡಿ, ಹೆತ್ತ ತಂದೆಯ ದೋಷ ಫಲ 3-4 ಮಕ್ಕಳ ತಲೆಮಾರಿಗೆ ಅಂತ ಆದಿ ನಮ್ಮ ತಂದೆ ಮಾಡಿದಂತ ಪಾಪ ಇವತ್ತು ಗಂಡಸರಿಗೆ ಇಲ್ಲಿವರೆಗೆ ಬಂತು. ಹಾಗೆ ಇದಕ್ಕೆ ಪರಿಹಾರ ಇಲ್ವಾ? ಯೆಹೆಜ್ಕೇಲ 18ನೇ ಅಧ್ಯಾಯದಲ್ಲಿ ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ದೇವರಿಗೆ ವಿರುದ್ಧವಾಗಿ ಅಪ್ಪಂದಿರು ತಪ್ಪು ಮಾಡಿದಾಗ ಗಂಡು ಮಕ್ಕಳಿಗೆ ಅದು ಗೊತ್ತಾಗದಾಗ ಅದನ್ನ ಬಿಟ್ಟು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅಂತ ಗಂಡು ಮಕ್ಕಳು ಜೀವಿಸಿದ್ರೆ ತಂದೆಂದಿರ ಪಾಪ ಇಲ್ಲಿ ಬರುವುದಿಲ್ಲ. ಒಂದು ವೇಳೆ ತಿಳಿದ ಮಕ್ಕಳು ಸುಮ್ಮನೆ ಇದ್ದು ಮಕ್ಕಳ ಪಾಡಿಗಿದ್ರೆ ತಂದೆಂದಿರ ಪಾಪ ಇಲ್ಲಿ ಮಕ್ಕಳು 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ ವಿಮೋಚನ ಕಂಡ 20ನೇ ಅಧ್ಯಾಯ 5ನೇ ವಾಕ್ಯ, ವಿಮೋಚನ ಕಂಡ 34:7 ಸ್ಪಷ್ಟವಾಗಿ ಇದನ್ನು ನಾವು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಇವತ್ತು ಕೂಡ ನಡೀತಾ ಇದೆ. ಆದರೆ ಅಪ್ಪಂದಿರಾದವರು ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟು ಹೊಲದ ಬೆಳೆಯನ್ನು ಅನುಭವಿಸುವಿ. ನೋಡಿ, ಭೂಮಿಯಲ್ಲಿ ನೀನು ಬಹಳ ನನ್ನ ಮಾತು ಕೇಳದ ಕಾರಣ ಬಹಳ ಕಷ್ಟ, ಸಂಕಟ, ದುಃಖಗಳು, ಮುಳ್ಳು ಕಳ್ಳುಗಳು ಮಧ್ಯದಲ್ಲಿ, ಅಂದರೆ ಒಳ್ಳೆಯವರು ಕೆಟ್ಟವರು ಇರ್ತಾರೆ, ನಾನಾ ರೀತಿ ಕಷ್ಟ ಸಂಕಟಗಳವರ ಮಧ್ಯದಲ್ಲಿ ನೀನು ಜೀವಿಸಿ ನೀನು ತಿನ್ಬೇಕಾಗ್ತದೆ. ಬಹಳ ಕಷ್ಟ ಸಂಕಟಗಳನ್ನ ಅನುಭವಿಸ್ಬೇಕಾಗ್ತದೆ. ಇವತ್ತು ನೋಡಿ, ಗಂಡಸರು ಕೂಡ ಅದೇ ಬಂದೋಗಿದೆ. ಒಳ್ಳೆಯವರ ಮಧ್ಯ ಕೆಟ್ಟದರ ಮಧ್ಯ ಭೂಮಿಲಿ ದುಡಿಬೇಕಾದ್ರೆ ಎಷ್ಟು ಕಷ್ಟ, ಸಂಕಟ, ದುಃಖ ಇದೆ. ಬೆಳೆ ಬಂದ್ರೆ ಬಂತು, ಇಲ್ಲ ಇದ್ರೆ ಇಲ್ಲ. ನನ್ನ ಮಾತು ಕೇಳದ ಕಾರಣ ನೀನೇ ಏನ್ ಮಾಡು, ದುಡಿದು ನೀನೇ ತಿನ್ನು. ಇವತ್ತು ಕೂಡ ದೇವರು ಒಬ್ಬೊಬ್ಬರನ್ನ ತಾಯಿ ಗರ್ಭದಿಂದಲೇ ಆರಿಸಿಕೊಳ್ತಾರೆ, ಪ್ರಪಂಚದಿಂದ ಆರಿಸಿಕೊಳ್ತಾರೆ. ಅವರು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿದರೆ, ಹೆಂಡತಿಯರು ಹಾದಿ ತಪ್ಪಿ ಹೋದ್ರು ಕೂಡ ಹೆಂಡತಿಯರ ಮಾತನ್ನ ಕೇಳದೆ ದೇವರ ವಿಷಯದಲ್ಲಿ ಸ್ವತಃ ದೇವರ ಮಾತಿನಂತೆ ಹೋಗ್ತಾರೋ ಅವರು ಬಹಳ ಸುಲಭವಾಗಿ ಜೀವನ ಮಾಡ್ತಾರೆ. ಅವರಿಗೆ ಬೇಕಾಗಿದ್ದನ್ನು ಅವರು ದುಡಿದ್ರು ಕೂಡ ದೇವರವರಿಗೆ ಒದಗಿಸಿ ಕೊಡೋರಾಗಿದ್ದಾರೆ. ಇಂಥ ಸಾಕ್ಷಿಗಳು ಬಹಳ ಇವೆ. ಇದರಲ್ಲಿ ನಾನು ಕೂಡ ಒಬ್ಬ ಇದ್ದೇನೆ. ದೇವರು ನಮ್ಮನ್ನು
ದೇವರನ್ನು ಕೂಡ ಆರಿಸಿಕೊಂಡರು. ಹಿಂದೆ ಗಂಡ ಹೆಂಡತಿ ತಾಯಿ ಮಕ್ಕಳನ್ನ, ಕಡೆಗೆ ಹೆಂಡತಿಯ ಮೂಲಕ ಅಲ್ಲಿ ಪ್ರಾಪಂಚಿಕ ವಿಷಯದಲ್ಲಿ ಅವರು ತಾಯಿ ಹೆಂಡತಿ ಮಕ್ಕಳು ಮಾತ್ರ ದೇವರಿಂದ ದೂರವಾದರು. ಆದರೆ ದೇವರು ನನ್ನನ್ನು ಮತ್ತು ನನ್ನ ತಾಯಿಯನ್ನು ಬಿಡುಗಡೆ ಮಾಡಿದರು. ತಾಯಿ ಕೇರಳದ ಒಂದು ಆಶ್ರಮದಲ್ಲಿ ತೀರಿಕೊಂಡ್ರು. ಇವತ್ತು ದೇವರು ನನಗೆ ಈಗ ಜುಲೈ 2ನೇ ತಾರೀಕಿಗೆ 3ನೇ ತಾರೀಕಿಗೆ ನನಗೆ 70 ವರ್ಷ ಪ್ರಾರಂಭವಾಗ್ತದೆ. ಇಂಥ ಸಮಯದಲ್ಲಿ ದೇವರು ನನ್ನನ್ನು ಚೆನ್ನಾಗಿ ನಡೆಸುವವರಾಗಿದ್ದಾರೆ. ನನಗೆ ಬೇಕಾಗಿದ್ದು ಎಲ್ಲವನ್ನ ಕೊಡಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಇವತ್ತು ದೇವರು ಆರಿಸಿಕೊಂಡವರು ಸರಿಯಾಗಿ ಹೆಂಡತಿ ಮಕ್ಕಳು ವಿರೋಧ ಬಂದರೂ ಕೂಡ, ಒಂದು ವೇಳೆ ಬಿಡುಗಡೆ ಆಗಬೇಕು ಅಂತಾದರೂ ಕೂಡ ದೇವರೇ ಆ ಕಾರ್ಯವನ್ನ ಮಾಡ್ತಾರೆ. ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಸೈತಾನನ ಲೋಕದ ವಿಷಯಗಳನ್ನ ಸುಳ್ಳು ಬೋಧಕರು, ಪ್ರವಾದಿಗಳು, ಯಾಜಕರುಗಳು, ಮಠಾಧೀಶರು, ಗುರೂಜಿಗಳು, ಸ್ವಾಮೀಜಿಗಳು ಅಂತ ಹೇಳಿಂತವರ ಮಾತನ್ನ ಕೇಳದೆ ಸ್ವತಃ ಯಾವ ಗ್ರಂಥಗಳ ಮೂಲಕವಾದರೂ ದೇವರನ್ನೇ ಹಿಂಬಾಲಿಸಿದ್ರೆ ಖಂಡಿತವಾಗ್ಲೂ ದೇವರಿಂದ ಅವರಿಗೆ ರಕ್ಷಣೆ ಇದೆ ಎಂಬುದಾಗಿ ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಅಲ್ಲಿಂದ 19ನೇ ವಚನ, ನೀನು ತಿರುಗಿ ಮಣ್ಣಿಗೆ ಸೇರೋ ತನಕ ಬೆವರುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ. ನೋಡಿ, ನೀವು ಈ ನನ್ನ ಮಾತನ್ನು ಕೇಳದೆ ಏನ್ ಮಾಡಿತಾ, ನೀನು ನಿನ್ನ ಜೀವಮಾನ ಕಾಲವಿಡೀ ಬೆವರು ಸೋಸೆ ನೀನು ತಿನ್ನು, ಮಣ್ಣಿನಿಂದಲೇ ನಾನು ನಿನ್ನನ್ನು ಉಂಟು ಮಾಡಿದ್ದೇನೆ, ನೀನು ಮಣ್ಣಿಗೆ ಹೋಗಿ ನೀನು ಸೇರ್ಬೇಕಾಗ್ತದೆ ಅಂತೇಳಿ ಒಂದು ಶಾಪವನ್ನ ಕೊಟ್ರು. ಹಾಗೆ ಇದನ್ನು ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಅವನನ್ನು ಆದಾಮನ ಸೃಷ್ಟಿ ಮಾಡಿದಾಗ ಅಲ್ಲಿ ಅವನಿಗೆ ಏನ್ ಮಾಡಿದ್ರು, ಸಾವು ಕೊಡ್ಲಿಲ್ಲ, ಬದುಕುವ ಪ್ರಾಣಿಯಾದನು ಅಂತ ಒಂದೇ ಮಾತು ಹೇಳಿದ್ರು. ಆದ್ರೆ ಇಲ್ಲಿ ಯಾವಾಗ ದೇವರ ಮಾತನ್ನ ಕೇಳಲಿಲ್ವೋ ಆದಾಮನು, ಇಲ್ಲಿ ಶಾಪ ಬಂತು. ನೀನು ಮಣ್ಣಿನಿಂದ ಬಂದವನು ಮಣ್ಣಿಗೆ ಹೋಗು, ಅಂದ್ರೆ ನಿನ್ನ ಪಾಪದಲ್ಲಿ ನೀನೇ ಸಾಯಿ ಅಂತ. ಫಸ್ಟ್ ಸೃಷ್ಟಿ ಮಾಡಿದಾಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಅಂತ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಇಲ್ಲಿ ದೇವರ ಮಾತನ್ನು ಕೇಳದಿದ್ದಾಗ ನೀನು ಮಣ್ಣಿಗೆ ಹೋಗಿ ಸಾಯಿ ಅಂತೇಳಿ. ಹಾಗೆ ಇವತ್ತು ಮಾಡಿದ ಪಾಪಗಳಿಗಾಗಿ ನೋಡಿ, ಪ್ರತಿ ಒಂದು ಮನುಷ್ಯನು ಸತ್ತು ಅವರನ್ನು ಸುಡ್ಲಿ ಅಥವಾ ಸಮಾಧಿ ಮಾಡಲಿ, ಶರೀರ ಸಮೇತ ಹಾಗೆ ಏನೇ ಮಾಡಲಿ, ಅವರು ವಾಪಸ್ ಮಣ್ಣಿಗೆ ಹೋಗಿ ಮಣ್ಣಿಗೆ ಆಗಬೇಕು. ಕಾರಣ ಇದು ದೇವರ ಒಂದು ಶಾಪವಾಗಿದೆ. ಆವಾಗ ಪುನರುತ್ಥಾನ ಆಗುವುದು ಹೇಗೆ ಅಂತ ಹೇಳಿದ್ರೆ, ದೇವರು ಆರಿಸಿಕೊಂಡವರನ್ನ ಸಂಪೂರ್ಣವಾಗಿ ದೇವರೇ ನಡೆಸುವವರಾಗಿದ್ದಾರೆ. ಅಂಥ ಶವವು ಮಣ್ಣೊಳಗೆ ಕುಳಿಯುವುದಿಲ್ಲ. ನಾಡಿದ್ದು ದೇವರು ನ್ಯಾಯ ತೀರ್ಪಿನ ದಿವಸ ಪರಲೋಕದಿಂದ ಇಳಿದು ಬಂದಾಗ ಅವರನ್ನು ಹಾಗೆ ಎಬ್ಬಿಸಿ ಬಿಡ್ತಾರೆ ಮೇಲೆ. ಅಂದ್ರೆ ಆಗ ಸುಟ್ಟವರ ಗತಿ ಏನು? ಸುಟ್ಟವರದು ಮುಗಿದು ಹೋಯಿತು. ಆದರೆ ದೇವರ ವಾಕ್ಯವನ್ನು ಸರಿಯಾಗಿ ಕೇಳಿ ನಡೆಯುವವರು ಇವತ್ತು, ಯೇಸುಸ್ವಾಮಿ ಸತ್ತಾಗ ಕಲ್ಲಿನ ಗುಹೆಯೊಳಗೆ ಸಮಾಧಿ ಮಾಡಿದರು. ಅದೇ ಪ್ರಕಾರ ಇವತ್ತು ಒಂದು ಪೆಟ್ಟಿಗೆಯಲ್ಲಿ ಮಾಡಿ ಹಾಕಿ ಹೂಣವರಾಗಿದ್ದಾರೆ. ಆದರೆ ಪುನರುತ್ಥಾನಗೊಳ್ತಾರೋ ಏನೆಂಬುದಾಗಿ ಅದು ಕೂಡ ದೇವರ ಚಿತ್ತಾನುಸಾರ ಮಾತ್ರ ಪುನರುತ್ಥಾನಗೊಳ್ಳಬಹುದು. ಇಲ್ಲದ್ರೆ ಎಲ್ಲವೂ ಮಣ್ಣಾಗಿ ಹೋಗುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 20ನೇ ವಚನಕ್ಕೆ ಹೋಗೋಣ. ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಯಾಕೆಂದರೆ ಬದುಕುವರೆಲ್ಲರಿಗೂ ಅವಳೇ ಮೂಲ ಮಾತೆ. ನೋಡಿ, ದೇವರು ಏನ್ ಮಾಡಿದ್ರು, ಫಸ್ಟ್ ದೇವರು ಆದಾಮನಿಗೆ ಹೆಂಡತಿಯನ್ನು ಕೊಟ್ಟಾಗ ಅವ್ವ ಅಂತ ಒಂದು ಮಾತನ್ನ ಕರೆದಳು. ಅವ್ವ ಅಂದ್ರೆ ತಾಯಿ, ಅಮ್ಮ. ಇಂಗ್ಲಿಷ್ ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರನ್ನ ಬರ್ತದೆ. ಕನ್ನಡದಲ್ಲಿ ಅವ್ವ ಅಂತ ಕರೀತಾರೆ, ತಾಯಿ ಅಂತಲೂ ಕರೀತಾರೆ, ಅಮ್ಮ ಅಂತಲೂ ಕರೀತಾರೆ. ಹಾಗಿರುವಾಗ ಮೊಟ್ಟ ಮೊದಲು ತಾಯಿಯನ್ನು ಅವ್ವ ಅಂತ ಕರೆದಳು. ಯಾಕೆಂದ್ರೆ ಇಡೀ ಮಾನವ ಜನಾಂಗಕ್ಕೆ ಮೂಲ ತಾಯಿ ಅವಳಾಗಿರುತ್ತಾಳೆ. ಆದ್ರಿಂದ ಅವ್ವ ಎಂದು ಕರೆದಳು. ಆಗ ಇದರ ಅರ್ಥ ಏನಪ್ಪಾ ಅಂದ್ರೆ, ಹೆಂಡತಿಯರು ತಾಯಿಗೆ ಸಮಾನ. ನಾವು ತಾಯಿಯ ಮೇಲೆ ಹೇಗೆ ಪ್ರೀತಿ ಇಡ್ತೇವೆಯೋ ಹಾಗೆ ತಮ್ಮ ತಮ್ಮ ಹೆಂಡತಿಯರ ಮೇಲೆ ಕೂಡ ಪ್ರೀತಿ ಇಡಬೇಕು ಅಂತ ಇದರ ಅರ್ಥ. ಇದು ದೇವರೇ ಕೊಟ್ಟಂತ ಒಂದು ಮಾತಾಗಿದೆ. 21ನೇ ವಚನ, ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ನೋಡಿ, ಅವರು ಬೆತ್ತಲೆಯಾದರೂ ದೇವರ ಮಾತನ್ನು ಕೇಳದೆ ಸೈತಾನನ ಮಾತನ್ನು ಕೇಳಿ ಆಹಾರ ತಿಂದಾಗ ಆಗ ಒಬ್ಬರ ಅಂಗಗಳನ್ನೊಬ್ಬರು ನೋಡಿ ನಾಚಿಕೊಂಡರು. ಇನ್ನು ಇದೇ ಪಾಪ ಹೀಗೆ ಮುಂದುವರಿಯುತ್ತದೆ ಅಂತ ಹೇಳಿ ಅವರ ಅಂಗಾಂಗಗಳನ್ನು ಮುಚ್ಚಕ್ಕೆ ಆಗ ಈ ಬಟ್ಟೆಗಳು ಅದೇನು ಇರಲಿಲ್ಲ. ಪ್ರಾಣಿಯ ಚರ್ಮವಾದ ಬಟ್ಟೆಯನ್ನು ಮಾಡಿ ಅವರಿಗೆ ತೊಡಿಸಿದರು. ಹಾಗೆ ಇವತ್ತು ಕೂಡ ಪ್ರತಿಯೊಬ್ಬೊಬ್ಬರಿಗೆ ನಾವು ಇವತ್ತಿನ ವಿಚಾರದಲ್ಲಿ ಕೂಡ ಬಟ್ಟೆಯನ್ನು ಹಾಕಿ ಮಾನವನ್ನು ಮುಚ್ಚಿಕೊಳ್ಳೋದು ದೇವರೊಂದು ದೇವರು ಕೊಟ್ಟಂತ ಒಂದು ಆದೇಶವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಇದಕ್ಕೆ ಇವತ್ತಿನ ವಾಕ್ಯಗಳಿಗೆ ವಿರುದ್ಧವಾಗಿ ಯಾರಾದರೂ ನಡೆಸುವುದಾದರೆ, ಸೈತಾನನ್ನು ಕೆಡಿಸುವುದಾಗಿದ್ದರೆ ಅವರಿಗೆ ದೇವರೇ ಸರಿಯಾಗಿ ಅವರನ್ನು ಸೈತಾನ ವಶದಿಂದ ಬಿಡುಗಡೆ ಮಾಡಿರಿ, ಪಾಪದಿಂದ ಹೊರಗಡೆ ತನ್ನಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಸ್ವಾಮಿ. ಸೈತಾನನ್ನು ಸೋಲಿಸಿದವರು ನೀವೇ ಆಗಿದ್ದೀರಿ. ಇವತ್ತು ಅನೇಕರನ್ನು ಸೈತಾನದಿಂದ ಬಿಡುಗಡೆ ಮಾಡಿದವರು, ನನ್ನನ್ನು ಕೂಡ ಬಿಡುಗಡೆ ಮಾಡಿದವರು ನೀವಾಗಿದ್ದೀರಿ. ಹಾಗೆ ಒಂದು ವೇಳೆ ನನ್ನ ಸಹೋದರ ಸಹೋದರಿ ಯಾರಾದರೂ ಇದರಲ್ಲಿ ಒಳಪಟ್ಟಿದ್ದರೆ ಅವರನ್ನು ಕ್ಷಮಿಸಿರಿ, ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆದು ಮಕ್ಕಳಿಗೂ ತಿಳಿಸಿ ಇತರರಿಗೂ ತಿಳಿಸಿ ನಿಮ್ಮ ಸಾಕ್ಷ್ಯವನ್ನಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.